students, let us solve the next interesting problem. So go through the question what is given. If P is the length of perpendicular from the origin to the line whose intercepts on the axis are A and B, then show that 1 by P square is equal to 1 by A square plus 1 by B square. So very simple problem, but ಸ್ವಲ್ಪ ಲೆಂತಿ ಅನ್ಸ್ಬೋದು ಅಷ್ಟೇ ಬಿಟ್ರೆ ಇಟ್ಸ್ ವೆರಿ ಸಿಂಪಲ್. ಲೆಂತಿನೂ ಇಲ್ಲ ಆ್ಯಕ್ಚುಲಿ. ಸೊ ನೋಡೋಣ ಏನು ಕೊಟ್ಟಿದ್ದಾರೆ. ಸಿ, let us consider a line which makes intercepts A and B on the axis. Axis means plural form of axis. ಆಯ್ತಾ, ಅಂದರೆ ಎಕ್ಸ್ ಮತ್ತು ವೈ ಆಕ್ಸಿಸ್ನ ಇಂಟರ್ಸೆಪ್ಟ್ಸ್ ಕೊಟ್ಟಿದ್ದಾರೆ. ಎಕ್ಸ್ ಇಂಟರ್ಸೆಪ್ಟ್ and ವೈ ಇಂಟರ್ಸೆಪ್ಟ್ is given, that is A and B respectively. ಆಯ್ತಾ, and P is the length of the perpendicular drawn from origin to the line. P ಅನ್ನೋದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಲ್ಲ ಈ ಆರಿಜಿನ್ ಇಂದ ಲೈನ್ಗೆ, ಅದರ ಲೆಂತ್ ಸ್ಮಾಲ್ ಪಿ. ಅರ್ಥ ಆಗ್ತಿದೆಯಾ? ಸೊ ಇದನ್ನ ನಾನು ಓ ಎಂ ಅಂತ ತಗೊತೀನಿ ಪರ್ಪೆಂಡಿಕ್ಯುಲರ್ನ. ಈ ಪಾಯಿಂಟ್ನ ಎ ಅಂತ ತಗೊತೀನಿ, ಈ ಪಾಯಿಂಟ್ನ ಬಿ ಅಂತ ತಗೊತೀನಿ. ಹಾಗಿದ್ರೆ ಇದರ ಕೋಆರ್ಡಿನೇಟ್ಸ್ ಬಂದು A,0, ಇದರ ಕೋಆರ್ಡಿನೇಟ್ಸ್ ಬಂದು 0,b. ಹೌದಾ? ಸೊ ನಾವು ವಿ ಹ್ಯಾವ್ ಟು ಶೋ ದಟ್ 1 by P square is equal to 1 by A square plus 1 by B square. ಫಸ್ಟ್ ಆಫ್ ಆಲ್ ನೋಡಿ, ವಾಟ್ ಈಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್? ಈ ಲೈನ್ನ ಈಕ್ವೇಷನ್ ನಾವು ಏನು ತಗೋಬಹುದು? ಇಂಟರ್ಸೆಪ್ಟ್ ಫಾರ್ಮ್ ಅಲ್ವಾ? ಯಾಕೆ ಇಂಟರ್ಸೆಪ್ಟ್ ಮಾಡ್ತಾ ಇದೆ, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್. ಹಾಗಾಗಿ ವಿ ಕ್ಯಾನ್ ಕನ್ಸಿಡರ್ ದ ಈಕ್ವೇಷನ್ ಆಫ್ ದಿಸ್ ಲೈನ್ ಆಸ್ the required equation of line is x by a plus y by b is equal to 1. ಹೌದಾ? ಸೊ ಈ ಈಕ್ವೇಷನ್ನ ನಾವು x by a plus y by b equal to 1 ಅಂತ ತಗೋಬಹುದು, ಬಿಕಾಸ್ ದ ಲೈನ್ ಮೇಕ್ಸ್ x intercept a and y intercept b. ಹೌದಾ? ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಎ ಬಿ ಇಸ್ ದ ಎಲ್ ಸಿ ಎಮ್. ಎ ಕ್ಯಾನ್ಸಲ್ ಆಗಿ ಬಿ ಇಂಟು ಎಕ್ಸ್ ಆಗುತ್ತೆ, ಬಿ ಎಕ್ಸ್. ಬಿ ಬಿ ಕ್ಯಾನ್ಸಲ್ ಆಗಿ ಎ ಇಂಟು ವೈ ಆಗುತ್ತೆ, ಇಸ್ ಈಕ್ವಲ್ ಟು 1. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಬಿ ಎಕ್ಸ್ ಪ್ಲಸ್ ಎ ವೈ ಈಕ್ವಲ್ ಟು ಎ ಬಿ. ಈ ಎ ಬಿನ ಈ ಕಡೆಗೆ ತೊಗೊಳ್ಳಿ, ಬಿ ಎಕ್ಸ್ ಪ್ಲಸ್ ಎ ವೈ ಮೈನಸ್ ಎ ಬಿ ಇಸ್ ಈಕ್ವಲ್ ಟು 0. ಸೊ ನಾವು ಲುಕ್ ಅಟ್ ದಿಸ್ ಈಕ್ವೇಷನ್. ದಿಸ್ ಈಸ್ ಆಫ್ ದ ಫಾರ್ಮ್, ಯಾವ ಫಾರ್ಮಲ್ಲಿ ಇದೆ ಇದು? ದಿಸ್ ಈಸ್ ಆಫ್ ದ ಫಾರ್ಮ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ಲಿ ಇಲ್ವಾ? ವೇರ್ ವಾಟ್ ಈಸ್ ಎ? where a is equal to a ಜಾಗದಲ್ಲಿ ಸ್ಮಾಲ್ b ಇದೆ, b ಜಾಗದಲ್ಲಿ ಸ್ಮಾಲ್ a ಇದೆ, c ಜಾಗದಲ್ಲಿ ಮೈನಸ್ ಎ ಬಿ ಇದೆ. ಹೌದಾ? ಸೊ ನಾವು we have the formula to find the distance of the line from any point, perpendicular distance. ಈ ಲೈನ್ನ ಈಕ್ವೇಷನ್ ಬಂದು ಇವಾಗ bx plus ay minus ab equal to 0 ಇದೆ. ಹೌದಾ? ಸೊ we can find out the perpendicular distance of the point origin to the line bx plus ay minus ab equal to 0. What is the formula? Length of the perpendicular drawn from any point to the given line, d is equal to modulus of ax1 plus by1 plus c divided by root of a square plus b square. Howda? See, the distance of origin 0,0 from the line, that is bx plus ay minus ab equal to 0 is. So ಇದರ ಡಿಸ್ಟೆನ್ಸ್ ನಾವು ಫಾರ್ಮುಲಾ ಏನು? we can find out the distance by using the formula d is equal to modulus of ax1 plus by1 plus c divided by root of a square plus b square. ಹೌದಾ? ಸೊ ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಗೊತ್ತಿದೆ, ಪಾಯಿಂಟ್ಸ್ x1 y1 ಏನಿದೆ ಅದು 0 0 ಇದೆ. ಹಾಗಿದ್ಮೇಲೆ ಇದು ವ್ಯಾನಿಷ್ ಆಗುತ್ತೆ. ನಮಗೆ ಬರೋದು ಓನ್ಲಿ ಸಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಬಿಕಾಸ್ ನಮಗಿಲ್ಲಿ x1 y1 ಎರಡೂ 0 0 ಇರೋದ್ರಿಂದ ಈ ಎರಡು ಟರ್ಮ್ಸು ಕ್ಯಾನ್ಸಲ್ ಆಗುತ್ತೆ. ಸೊ therefore the required distance ಏನು? p ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. p is the perpendicular distance from the origin to the line ಅಂತ. ಹೌದಾ? ಮಾಡ್ಯುಲಸ್ ಆಫ್ c ಅಂದ್ರೆ ಏನು? ಮೈನಸ್ ಎ ಬಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಅಂದರೆ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್. ಹೌದಾ? ಸೊ ಈಗ ಮಾಡ್ಯುಲಸ್ ತೆಗೆದ್ರೆ p is equal to, ಇದು ಮಾಡ್ಯುಲಸ್ ಇರೋದು ಮೈನಸ್ ಇರೋದು ಪ್ಲಸ್ ಆಗುತ್ತೆ ಮಾಡ್ಯುಲಸ್ ಇರೋದ್ರಿಂದ, ಎ ಬಿ ಡಿವೈಡೆಡ್ ಬೈ ರೂಟ್ ಆಫ್ ಇದನ್ನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದಲ್ಲ. ಸೊ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ.
ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ squaring on both sides, what you will get? P square is equal to AB divided by root of A square plus B square, this whole square. A whole square numerator go apply ಆಗುತ್ತೆ, denominator go apply ಆಗುತ್ತೆ. P square is equal to A square B square by square root to square cancel ಆಗಿ A square plus B square ಆಗುತ್ತೆ. ಸರಿನಾ? So therefore taking the reciprocal 1 by P square is equal to reciprocal ತಗೊಂತಾ ಇದೀನಿ a square plus b square by a square b square ಆಗುತ್ತೆ. So therefore 1 by p square is equal to a square by a square b square, separate ಮಾಡಿ terms ನ, plus b square by a square b square ಅಂತ ಬರಿಬೋದು. So 1 by p square is equal to ಇಲ್ಲಿ a square cancel 1 by b square ಆಯಿತು, plus ಇಲ್ಲಿ b square cancel 1 by a square ಆಯಿತು. Therefore 1 by p square is equal to 1 by a square plus 1 by b square, which is the required result. Okay, so very simple problem but important. ಅರ್ಥ ಆಗಿದೆ ಅನ್ಕೊಂತೀನಿ. Okay, let us solve the next interesting problem. Go through the question. What is given? Find the coordinates of the foot of the perpendicular from the point minus 1 comma 3 to the line 3x minus 4y minus 16 equal to 0. Okay, see, very simple problem. ನೋಡಿಲಿ, ಇದು ಲೈನ್ ಕೊಟ್ಟಿರೋ ಲೈನ್ ಅನ್ಕೊಳ್ಳಿ, 3x minus 4y minus 16 equal to 0. This is the given line. ಈಗ minus 1 comma 3 ಅನ್ನೋ ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀರಾ ಈ ಲೈನ್ಗೆ, ಕೊಟ್ಟಿರೋ ಲೈನ್ಗೆ. ಅದನ್ನ ಈ ಪರ್ಪೆಂಡಿಕ್ಯುಲರ್ನ ಫುಟ್ ಏನಿದೆ, ಈ ಪಾಯಿಂಟ್ ಏನಿದೆ, ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ನ ಹೆಚ್ ಕಮ ಕೆ ಅಂತ ಅಸ್ಯೂಮ್ ಮಾಡ್ಕೊತೀನಿ ನಾನು. ವಿ ಡೋಂಟ್ ನೋ ವಾಟ್ ಈಸ್ ದಟ್ ಪಾಯಿಂಟ್, ಆಯ್ತಾ? ಈಗ ಅದನ್ನೇ ನಾವು ಈ ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಬೇಕು, ಗೊತ್ತಾಯ್ತಾ? ಸೊ ಐ ವಿಲ್ ಕನ್ಸಿಡರ್ ದ ಗಿವನ್ ಪಾಯಿಂಟ್ ಆಸ್ ಪಿ. ಲೆಟ್ ಪಿ ಆಫ್ minus 1 comma 3 be the given point and m of h comma k be the foot of the perpendicular drawn from the point P to the line, given line 3x minus 4y minus 16 equal to 0. ಓಕೆನಾ? ಈಗ h comma k ಫೈಂಡ್ ಔಟ್ ಮಾಡಬೇಕು. ಏನು ಮಾಡ್ಬೋದು? ಲೆಟ್ ಅಸ್ ಫೈಂಡ್ ಔಟ್ ದ ಸ್ಲೋಪ್ಸ್. ಬಿಫೋರ್ ದಟ್ ನೋಡಿ, ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಏನಿದೆ, ಇದು ಲೈನ್ ಮೇಲೆ ಕೂತಿದೆ, ಹೌದಾ? ಈ ಪಾಯಿಂಟ್ ಈ ಲೈನ್ ಮೇಲೆ ಇದೆ. ಹಾಗಿದ್ಮೇಲೆ ಈ ಪಾಯಿಂಟ್ ಏನು ಮಾಡಬೇಕು? ಇಟ್ ಮಸ್ಟ್ ಸ್ಯಾಟಿಸ್ಫೈ ದ ಈಕ್ವೇಶನ್ ಆಫ್ ದ ಗಿವನ್ ಲೈನ್. ಅದೆಲ್ಲ ಬರ್ಕೊಳ್ಳಿ. ಲೆಟ್ ಪಿ ಆಫ್ minus 1 comma 3 ಬಿ ದ ಗಿವನ್ ಪಾಯಿಂಟ್, ಕೊಟ್ಟಿರೋ ಪಾಯಿಂಟ್. ಲೆಟ್ ಎಮ್ ಆಫ್ ಹೆಚ್ comma ಕೆ ಬಿ ದ ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಪಾಯಿಂಟ್ ಪಿ ಟು ದ given line, ಆಯ್ತಾ? ಸಿನ್ಸ್ ಈ ಪಾಯಿಂಟ್ ಏನಿದೆ ಎಮ್ ಆಫ್ ಹೆಚ್ ಕಮ ಕೆ, ಇಟ್ ಲೈಸ್ ಆನ್ ದಿಸ್ ಲೈನ್ ಅಲ್ವಾ? ದೇರ್ಫಾರ್ ದಿಸ್ ಪಾಯಿಂಟ್ ಮಸ್ಟ್ ಸ್ಯಾಟಿಸ್ಫೈ ದ ಈಕ್ವೇಶನ್ ಆಫ್ ದಿಸ್ ಲೈನ್. ಸಿನ್ಸ್ ಎಮ್ ಆಫ್ ಹೆಚ್ ಕಮ ಕೆ ಲೈಸ್ ಆನ್ 3x minus 4y minus 16 equal to 0. therefore x equal to h ಇಡಿ, y equal to k ಇಡಿ ಈಕ್ವೇಶನ್ ಅಲ್ಲಿ. ಯಾಕೆ? ಆ ಪಾಯಿಂಟು ಈ ಲೈನ್ ಮೇಲಿದೆ ಅಂದಮೇಲೆ ಆ ಪಾಯಿಂಟ್ ಏನು ಮಾಡಬೇಕು? ಈ ಈಕ್ವೇಶನ್ ಆಫ್ ಲೈನ್ನ ಸ್ಯಾಟಿಸ್ಫೈ ಮಾಡಬೇಕು, ಹೌದಾ? therefore 3h minus 4k minus 16 equal to 0. ಟೇಕ್ ದಿಸ್ ಆಸ್ ಈಕ್ವೇಶನ್ 1. ಅರ್ಥ ಆಯ್ತಾ? ಸೊ ಇದೊಂದು ಈಕ್ವೇಶನ್ ಬಂದು ಕೂತಿದೆ ಇನ್ ಟರ್ಮ್ಸ್ ಆಫ್ ಹೆಚ್ ಅಂಡ್ ಕೆ. ಸೊ ಈಗ ಇನ್ನೊಂದು ಈಕ್ವೇಶನ್ ನಾವು ಫೈಂಡ್ ಔಟ್ ಮಾಡಲೇಬೇಕು. ಏನು ಮಾಡ್ಬೋದು ನೋಡಿ, ಸಿನ್ಸ್ ದಿಸ್ ಲೈನ್, ದಿಸ್ ಪಿ ಎಮ್ ಆ್ಯಂಡ್ ದಿಸ್ ಲೈನ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಹೌದಾ? ಹಾಗಿದ್ಮೇಲೆ ಇದರ ಸ್ಲೋಪ್ಸ್ ಏನಾಗಿರುತ್ತೆ? ಪ್ರಾಡಕ್ಟ್ ಆಫ್ ದಿಸ್ ಟು ಸ್ಲೋಪ್ಸ್ ಇಸ್ ಈಕ್ವಲ್ -1. ಸೊ ಇದರ ಸ್ಲೋಪ್ನ ನಾನು m1 ಅಂತ ತಗೊತೀನಿ, ಇದರ ಸ್ಲೋಪ್ನ ನಾನು m2 ಅಂತ ತಗೊತೀನಿ. ಸೊ ಈಗ ಫಸ್ಟು ಸ್ಲೋಪ್ ಆಫ್ ಪಿ ಎಮ್ ಫೈಂಡ್ ಔಟ್ ಮಾಡೋಣ, ವಿಚ್ ಈಸ್ m1 ಅಂತ ಕನ್ಸಿಡರ್ ಮಾಡ್ತೀನಿ. ಸ್ಲೋಪ್ ಆಫ್ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಅಲ್ವಾ? ಓಕೆ, ಸೊ y2 minus y1 by x2 minus x1 ಅಲ್ವೇನ್ರಪ್ಪ ಫಾರ್ಮುಲಾ? ದಿಸ್ ಈಸ್ ಈಕ್ವಲ್ ಟು, ಸೊ ಇದನ್ನು ನಾನು x1 y1 ಅನ್ಕೊತೀನಿ, ಇದನ್ನು x2 y2 ಅನ್ಕೊತೀನಿ. ಅವಾಗೇನಾಗುತ್ತೆ? k minus 3 divided by h minus of -1 ಏನಾಯಿತು? +1 ಆಯಿತು. ಸೊ ದಿಸ್ ಈಸ್ ದ ಸ್ಲೋಪ್ ಆಫ್ ಲೈನ್ ಪಿ ಎಮ್, ಸರಿನಾ? ಈಗ ಲೈನ್ ಗಿವನ್ ಲೈನ್ ಏನಿದೆ ಅದರ ಈಕ್ವೇಶನ್ 3x minus 4y minus 16 equal to 0 ಇದೆ, ವಿಚ್ ಇಸ್ ದ ಜನರಲ್ ಈಕ್ವೇಶನ್ ಆಫ್ ದ ಲೈನ್. ಅದರ ಸ್ಲೋಪ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬಿಡ್ಬೋದು. ಏನು ಸ್ಲೋಪ್? ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ ಕೋಎಫಿಷಿಯಂಟ್ ಆಫ್ ವೈ ಅಲ್ವಾ? ಸ್ಲೋಪ್ ಆಫ್
3x minus 4y minus 16 equal to 0 is, I will consider that as m2, is equal to ಏನು minus a by b. ಸರಿನಾ? which is minus a ಅಂದರೆ coefficient of x3 divided by coefficient of y ಏನಿದೆ -4 ಇದೆ, which is cancel ಆಗಿ 3/4 ಆಯಿತು. ಸರಿನಾ? So since these two are perpendicular to each other, the product of their slopes is equal to ಏನಾಗಬೇಕು -1 ಆಗಬೇಕು. ಸರಿ ಅಲ್ವಾ? Since Pm and 3x minus 4y minus 16 equal to 0 are perpendicular, therefore product of their slopes m1 into m2 is equal to -1. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಇನ್ನೊಂದು ಈಕ್ವೇಷನ್ ಬರುತ್ತೆ ನಿಮಗೆ. ಈ ಈಕ್ವೇಷನ್ ಬಂದಿರೋ ಈಕ್ವೇಷನ್ ಮತ್ತು ಇನ್ನೊಂದು ಬರೋ ಈಕ್ವೇಷನ್ನ ಸಾಲ್ವ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ವ್ಯಾಲ್ಯೂಸ್ ಆಫ್ ಹೆಚ್ ಅಂಡ್ ಕೆ. ಓಕೆ, ಸೊ ವೆರಿ ಸಿಂಪಲ್. m1 ಅಂದ್ರೇನು? k minus 3 divided by h plus 1 into m2 ಅಂದ್ರೇನು? 3/4 is equal to -1. ಹೌದಾ? ಸೊ ಈಗ ಮಲ್ಟಿಪ್ಲೈ ಮಾಡೋಣ. 3 ಇಂಟು ಕೆ ಮೈನಸ್ 3, 3k minus 9, 4 ಇಂಟು h plus 1, 4h plus 4 is equal to -1. ಸೊ ಮೈನಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ? ಸೊ ಅವಾಗೇನಾಗುತ್ತೆ ನೋಡಿ, ಇದು 3k minus 9 is equal to -4h minus 4. ಹೌದಾ? ಸೊ ಈಗ ಈ ಟರ್ಮ್ಸ್ ಎರಡನ್ನೂ ಆ ಕಡೆ ಕಳಿಸಿ. +4h, ಇದು +3k ಆಲ್ರೆಡಿ ಇದೆ. ಇಲ್ಲ -9 +4 ಆದರೆ ಏನಾಯಿತು? -5 ಆಯಿತು. ಯು ಟೇಕ್ ದಿಸ್ ಆಸ್ ಈಕ್ವೇಷನ್ 2. ಸೊ ಆಲ್ರೆಡಿ ಈಕ್ವೇಷನ್ 1 ಏನು ಬಂದಿತ್ತು ನಮಗೆ? ಈಕ್ವೇಷನ್ 1 3h minus 4k minus 16 equal to 0 ಬಂದಿದೆ ಅಲ್ವಾ? ಸೊ ಈಕ್ವೇಷನ್ 1 ಇದು. ಸರಿನಾ? ಸೊ ಈಗ ಸಾಲ್ವ್ ಈಕ್ವೇಷನ್ಸ್ 1 and 2. ಸಾಲ್ವ್ ಈಕ್ವೇಷನ್ಸ್ 1 and 2 ಟು ಫೈಂಡ್ ಹೆಚ್ ಅಂಡ್ ಕೆ. ನೋಡಿ, ಇವೆರಡು ಲೀನಿಯರ್ ಈಕ್ವೇಷನ್ಸ್ ಇನ್ ಹೆಚ್ ಅಂಡ್ ಕೆ. ಹೌದಾ? ಹಾಗಾಗಿ ವಿ ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಟು ಈಕ್ವೇಷನ್ಸ್. ಏನಾಗುತ್ತೆ ನೋಡಿ, ಸೊ ಈಕ್ವೇಷನ್ 1 ನಾನು 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ ಇಲ್ಲಿ ನಾವು 3 ಇಂದ ಮಲ್ಟಿಪ್ಲೈ ಮಾಡೋಣ. ಹೇಗಾರು ಸಾಲ್ವ್ ಮಾಡಿದ್ರೆ ಆಯಿತು. ನೀವು ಯು ನೋ ಹೌ ಟು ಸಾಲ್ವ್ ದ ಗಿವನ್ ಟು ಲೀನಿಯರ್ ಈಕ್ವೇಷನ್ಸ್. ಹೌದಾ? ಸೊ ಐ ವಿಲ್ ಮಲ್ಟಿಪ್ಲೈ ದಿಸ್ ಬೈ 3. ಯಾಕೆ ಅಂದರೆ ಇಲ್ಲಿ -4 ಇದೆ, 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ -12 ಆಗುತ್ತೆ. ಈ ಈಕ್ವೇಷನ್ನ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ ಅಂದರೆ ಇಲ್ಲಿ 3 ಇದೆ, 3 4 12 ಆಗುತ್ತೆ. ಪ್ಲಸ್ಸು ಮೈನಸ್ ಇದೆ, ಆ್ಯಡ್ ಮಾಡಿದ್ರೆ ಆಗೋಯ್ತು. ಸರಿನಾ? ನೋಡಿ ಇಲ್ಲಿ ಈಕ್ವೇಷನ್ 1 ಇಂಟು 3 ಪ್ಲಸ್ ಈಕ್ವೇಷನ್ 2 ಇಂಟು 4 ಮಾಡಿ. ಏನಾಗುತ್ತೆ? ಫಸ್ಟ್ ಈಕ್ವೇಷನ್ 1 ಬರ್ಕೊಳ್ಳಿ. ಈಕ್ವೇಷನ್ 1 ಇಂಟು 3. ಸೊ 3 3s are 9h minus 12k minus 3 16s ಎಷ್ಟಾಯಿತು? 48 is equal to 0. ಸರಿನಾ? ಈಗ ಈಕ್ವೇಷನ್ 2 ಇಂಟು 4 ಮಾಡಿ. 4 4s are 16h, 4 3s are 12k minus 4 5s are 20 is equal to 0. ಇದನ್ನ ಆ್ಯಡ್ ಮಾಡಿದ್ರೆ ಈಗ ಪ್ಲಸ್ಸು ಮೈನಸ್ 12k ಕ್ಯಾನ್ಸಲ್ ಆಗಿ ನೋಡಿ, ಇದು 25h ಆಯಿತಾ? ಇದು -68 is equal to 0 ಆಗುತ್ತೆ. therefore h is equal to ನೋಡಿ 25h is equal to 68 ಆಯಿತು. therefore h is equal to 68 divided by 25 is the value of h. ಓಕೆ, ಸೊ ಈಗ ಹೆಚ್ನ ವ್ಯಾಲ್ಯೂ ಯಾವುದಾದ್ರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲ ಈಕ್ವೇಷನ್ 2ಗಾರು ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ ಈಕ್ವೇಷನ್ 1ಗಾರು ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಯಾಕೆಂದರೆ ಕೋಎಫಿಷಿಯಂಟ್ ಆಫ್ ಹೆಚ್ 3 ಕಡಿಮೆ ಇದೆ, ಹಾಗಾಗಿ. ಸೊ ಈಕ್ವೇಷನ್ 1 ಇಂಪ್ಲೈಸ್ 3 ಇಂಟು 68 by 25 minus 4k minus 16 equal to 0. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಏನಾಗುತ್ತೆ? ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, ಈ 4k -4k ಆ ಕಡೆ ಹೋದರೆ +4k ಆಗುತ್ತೆ. ಸೊ ಇಲ್ಲೇನು ಉಳಿದಿದೆ? 3 ಇಂಟು 68 ಎಷ್ಟಾಯಿತು? 204 divided by 25 minus 16. So take the LCM. 25 is the LCM. 204 minus 25 into 16 ಏನಾಯಿತು? 100 ಆಗುತ್ತೆ. sorry, I'm sorry. 25 into 16 is 400. I'm sorry. 400. So 4k is equal to 204 minus 400 196 ಆಯಿತು. 196 divided by 25. 4 1s are 4 49s ಹೋಯಿತು. So k is equal to 49 divided by
ಸೊ -49 ಬರುತ್ತೆ, ಯಾಕೆಂದರೆ ಮೈನಸ್ ಬರುತ್ತಲ್ಲ, 400 is greater. So -49 divided by 25. Therefore, the coordinates of the foot of the perpendicular are h, k. h ಏನು ಬಂದಿದೆ 68 by h, k is equal to 68 by 25, -49 divided by 25 are the required coordinates of the foot of the perpendicular. ಸ್ವಲ್ಪ ಕ್ಯಾಲ್ಕುಲೇಷನ್ ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು.